ಇವತ್ತು ಭೀಮನ ಅಮಾವಾಸ್ಯೆ. ಗಂಡನ ಒಳಿತಿಗಾಗಿ ಈ ಪೂಜೆನ ಮಾಡ್ತಾರೆ. ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ. ಮದುವೆಯಾದ ಹೆಣ್ಮಕ್ಳು ತನ್ನ ಗಂಡನ ಏಳಿಗೆಗಾಗಿ ಈ ಪೂಜೆನ ಮಾಡ್ತಾರೆ. ಮದುವೆ ಆಗದೇ ಇರೋ ಹೆಣ್ಮಕ್ಳು ತನಗೆ ಮುಂದೆ ಒಳ್ಳೆ ಗಂಡ ಸಿಗಲಿ ಅಂತ ಕೂಡ ಈ ಪೂಜೆನ ಮಾಡ್ತಾರೆ. ನಾನು ಕೂಡ ನನ್ನ ಪ್ರೀತಿಯ ಪತಿದೇವನಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಈ ಪೂಜೆನ ಮೊದಲಿಗೆ ಕಳಶ ಸ್ಥಾಪನೆ ಮಾಡಬೇಕು. ನಂತರ ಜೋಡಿ ದೀಪಗಳನ್ನು ಇಟ್ಟು ದೀಪಗಳಿಗೆ ಅಲಂಕಾರ ಮಾಡಿ ದೀಪ ಹಚ್ಚಿ ಶಿವ ಮತ್ತು ಪಾರ್ವತಿಯನ್ನು ಸ್ಮರಿಸುತ್ತಾ ತನ್ನ ಗಂಡನಿಗೆ ಎಲ್ಲ ಒಳಿತಾಗುವಂತೆ ಕೇಳ್ಕೋಬೇಕು. ದೇವರ ಪೂಜೆ ಆದ ನಂತರ ತನ್ನ ಗಂಡನಿಗೆ ಪಾದ ಪೂಜೆ ಮಾಡಬೇಕು.